ಭಾರತದ ಮುಂದೆ ಕೊನೆಗೂ ಅಮೆರಿಕ ಬಗ್ಗೆ ಬಿಡ್ತು. ಹೌದು, ಜಗತ್ತು ಅಂದ್ಕೊಂಡಿತ್ತು ಎಲ್ಲ ದೇಶಗಳು ಅಮೆರಿಕ ಹೇಳಿದಾಗ ಕೇಳಲೇಬೇಕು ಮತ್ತು ಕೇಳದೆ ವಿಧಿ ಇಲ್ಲ ಅಂತ. ಆದರೆ ಇವತ್ತು ಭಾರತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋ ಹೊಸ ದಾರಿಯನ್ನು ತೋರಿಸಿಕೊಟ್ಟಿದೆ. ಇವತ್ತು ಅಮೆರಿಕ ಕೇವಲ ಟ್ರೇಡ್ ಡೀಲ್ನ ಮಾತ್ರ ಸೈನ್ ಮಾಡಲಿಲ್ಲ, ಬದಲಾಗಿ ಗ್ಲೋಬಲ್ ರಿಯಾಲಿಟಿಯನ್ನು ಒಪ್ಕೊಂಡಿದೆ. ಅದೇನಂತೀರಾ? ಇಲ್ಲಿ ಕೇಳಿ. ಡೊನಾಲ್ಡ್ ಟ್ರಂಪ್ ಈ ಸಲ ಗೆದ್ದಿದ್ದು ಅಮೆರಿಕಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದಾರೆ. ಅದರಿಂದ ಯಾವ ದೇಶಕ್ಕೆ ಏನಾದರೂ ಪರವಾಗಿಲ್ಲ, ನಮಗೆ ಮಾತ್ರ ಒಳ್ಳೇದಾಗಬೇಕು ಅನ್ನೋದು ಅವರ ನಿಲುವು. ಅದರ ಜೊತೆಗೆ ಪೊಲಿಟಿಕಲ್ ಈಗೋ ಬೇರೆ. ಭಾರತದ ಜೊತೆಗೆ ಆಗಬೇಕಿದ್ದ ಟ್ರೇಡ್ ಡೀಲ್ನಲ್ಲೂ ಅವರು ಇದನ್ನೇ ಮುಂದುವರಿಸಿದ್ರು. ಆದರೆ ಭಾರತ ಇದನ್ನು ಒಪ್ಪಲಿಲ್ಲ. ಟ್ರಂಪ್ ಅವರಿಗೆ ಅಮೆರಿಕ ಫಸ್ಟ್ ಅನ್ನೋದರ ಪ್ರತಿಯಾಗಿ ಮೋದಿಯವರು ಇಂಡಿಯನ್ ಫಾರ್ಮರ್ಸ್ ಫಸ್ಟ್ ಅಂತ ಹೇಳಿದ್ರು. ಈ ಡೀಲ್ನಿಂದ ಕೃಷಿ ಮತ್ತು ರೈತರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಹೊರಗಿಡಬೇಕು ಅನ್ನೋದು ಭಾರತದ ನಿಲುವಾಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತವನ್ನು ಬಗ್ಗಿಸೋಕೆ ಅಂತ ಟ್ರಂಪ್ ಅವರು 25%, 50% ಅಂತೆಲ್ಲ ಭಾರತದ ಮೇಲೆ ತೆರಿಗೆ ಹೆಚ್ಚು ಮಾಡೋಕ್ಕೆ ಓಡಾಡಿದ್ರು. ಆದರೆ ಭಾರತ ತಲೆ ಕೆಡಿಸ್ಕೊಳ್ಳಿಲ್ಲ. ಬದಲಾಗಿ ಕಾದು ನೋಡುವ ತಂತ್ರದ ಮೊರೆ ಹೋಯಿತು. ಅದನ್ನೇ ಮೋದಿಯವರು ಕೂಡ ಇವತ್ತು ಹೇಳಿದ್ದು. ತಾಳಿದವನು ಬಾಳಿಯಾನು ಅನ್ನೋದು ಈ ವಿಷಯದಲ್ಲಿ ಅಕ್ಷರಶಃ ನಿಜ ಆಗಿದೆ. ಅದಕ್ಕೆ ಭಾರತ ಟ್ರಂಪ್ ಅವರ ಈ ನಿರ್ಧಾರಕ್ಕೆ ಪ್ರತಿಯಾಗಿ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ಸ್ನ ತಗೊಳ್ಳಿಲ್ಲ. ಆದರೆ ಯಾವಾಗ ಭಾರತ ಯುರೋಪ್ ನಡುವೆ ಫ್ರೇಡ್ ಟ್ರೀಲ್ ಜಾರಿಗೆ ಬಂತು, ಅಮೆರಿಕ ಕಕ್ಕಾಬಿಕ್ಕಿಯಾಯಿತು. ಭಾರತದ ಕಂಡೀಷನ್ಸಿಗೆ ಒಪ್ಕೊಳ್ತು. ಮತ್ತು ಈ ಮೂಲಕ ಭಾರತಕ್ಕೆ ಎಲ್ಲರೂ ಬಗ್ಲೇಬೇಕು ಅನ್ನೋದು ಇನ್ನೊಂದು ಸಲ ಪ್ರೂವ್ ಆದಂತಾಯಿತು. ಆದರೆ ನಿಜಕ್ಕೂ ತಲೆಮರೆಯಲ್ಲಿ ಆಗಿದ್ದೇನು ಅದನ್ನು ಮುಂದಿನ ರೀಲ್ನಲ್ಲಿ ತಿಳಿಸ್ತೀನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ತರ್ತಾನೆ ಇರ್ತೀವಿ. ನೀವು ಫಾಲೋ ಮಾಡಿಕೊಂಡ್ರೆ ನಮಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್.